ಬ್ರೆಡ್ಡು. ಆಮೇಲೆ ಬ್ರೆಡ್, ಯಾಕಂದ್ರೆ ನಮ್ಮ ಅಪ್ಪಂಗೆ ಬ್ರೆಡ್ ತುಂಬಾ ಇಷ್ಟ. ನಾವು ಗೂಗಲ್ಸ್ ಮೋಸ್ಟ್ ಆಸ್ಕ್ಡ್ ಕ್ವೆಶನ್ಸ್ ನ ಆನ್ಸರ್ ಮಾಡ್ತಾ ಇದೀವಿ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಬ್ರೇಡ್ ಅಂಡ್ ಅ ಫ್ರೆಂಚ್ ಬ್ರೇಡ್? ಎ ಬ್ರೀಡ್, ಎ ಫ್ರೆಂಚ್ ಬ್ರೀಡ್. ಬ್ರೀಡ್ ಅಲ್ಲ, ಬ್ರೇಡ್. ಬ್ರೈಡ್. ಬ್ರೈಡ್ ಅಂದ್ರೆ ಮದುವೆ ಆಗೋಳು. ಅಲ್ಲ, ಬ್ರೇಡ್ ಅಂದ್ರೆ ಜಡೆ. ಫ್ರೆಂಚ್ ನಾಟ್. ಬ್ರೇಡ್ ಮಾಮೂಲಿ ಜಡಿನಲ್ಲಿ ಗಂಟು ಸಿಂಪಲ್ ಆಗಿರುತ್ತೆ. ಫ್ರೆಂಚ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಜಾಸ್ತಿ ಇರುತ್ತೆ ಅನ್ಸುತ್ತೆ. ಪಾಸ್ ಇದ್ರಲ್ಲಿ ಪಾಸ್. ವೈ ಡಸ್ ಮೈ ಡಾಟರ್ ನೀಡ್ 14 ಡಿಫ್ರೆಂಟ್ ವಾಟರ್ ಬಾಟಲ್? ಅಪ್ಪ 14 ಬೇಕಾದ್ರೆ 28 ಮಾಡ್ತಾಳೆ ಅವಳು. ಬೇರೆ ಬೇರೆ ಆಸೆ, ಕಲರು, ಹೊಸ ಹೊಸ ಡಿಸೈನ್ ಬಂದ್ಕೊಳ್ಳೆ ತಗೋಬೇಕು ಅಂತ. ಹೌ ಟು ನೋ ಇಫ್ ಡಾಟರ್ ಇಸ್ ಅಪ್ಸೆಟ್? ಗೊತ್ತಾಗುತ್ತೆ, ಮೂಡ್ ನೋಡಿದ್ರೆ ಗೊತ್ತಾಗುತ್ತೆ. ಸರಿಯಾಗಿ ಉತ್ತರ ಕೊಡಲ್ಲ, ಇಲ್ಲ ಕೋಪ ಮಾಡ್ಕೊಳ್ತಾರೆ, ಏನಾದ್ರು ಕೇಳಿದ್ಕೊಳ್ಳಿ ರೇಗ್ತಾರೆ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾವೆಂಡರ್, ಲೈಲಾಕ್ ಅಂಡ್ ಪರ್ಪಲ್? ಪರ್ಪಲ್ ಸ್ವಲ್ಪ ಡಾರ್ಕ್ ಆಗಿರುತ್ತೆ, ಲ್ಯಾವೆಂಡರ್ ಸ್ವಲ್ಪ ಲೈಟ್ ಆಗಿರುತ್ತೆ. ಲೈಲಾಕ್ ಬಿಟ್ವೀನ್. ಕರೆಕ್ಟಾ? ಹೌ ಟು ರಿಮೇನ್ ಕಾಮ್ ವೆನ್ ಡಾಟರ್ ಸೇಸ್ ಅ ಬಾಯ್ಸ್ ನೇಮ್ ರಿಪೀಟೆಡ್ಲಿ? ಅಂದ್ರೆ ಇವಾಗ ನಾನು ಮನೆಗೆ ಬಂದ್ಬಿಟ್ಟು ಅಶ್ವಿನ್ 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 ಅಂತ ಇದ್ರೆ ಕೆಲವ್ರಿಗೆ ಕೋಪ ಬರುತ್ತಲ್ಲ ಅಪ್ಪಂದ್ರಿಗೆ. ಏನಿಲ್ಲ, ಕೂಲ್ ಆಗಿರ್ಬೇಕು. ಆಮೇಲೆ ಸ್ವಲ್ಪ ಸ್ಟಡಿ ಮಾಡಬೇಕು, ಯಾಕೆ ಹಿಂಗೆ ಹೇಳ್ತಿದ್ದಾಳೆ ಎಷ್ಟೊಂದು ಹೆಸ್ಗಳು ಅಂತ ಡೌಟ್ ಶುರು ಆಗುತ್ತೆ. ಅವನನ್ನು ಇಷ್ಟಪಡ್ತಿರ್ಬೋದು, ಅವನ ಜೊತೆ ಜಾಸ್ತಿ ಇರ್ಬೋದು ಅಂತೇಳಿ. ಆಮೇಲೆ ಸ್ಲೋಲಿ ಒಂದು ಸರಿಯಾದ ಅಕೇಶನ್ನಲ್ಲಿ ಕೇಳೋದು, ಅವನು ಏನಮ್ಮ ಬಾರಿ ಹೇಳ್ತೀಯ, ಅವನ ಹೆಸರು ಏನು, ನಿಂಗೆ ಇಷ್ಟನ ಅವನು, ಯಾರವನು, ಆಮೇಲೆ ಮುಂದುವರಿಯೋದು. ಹೇಳಿದ ಹೆಸರು ಇಷ್ಟ ಆಗ್ಲಿಲ್ಲ ಅಂದ್ರೆ ಯಾಕೆ ಅಂತ ತಿಳ್ಕೊಳಕ್ ಟ್ರೈ ಮಾಡಬೇಕು. ವೈ ಡಸ್ ಮೈ ಡಾಟರ್ ಹೇಟ್ ದ ಔಟ್ಫಿಟ್ ಶಿ ಪಿಕ್ಡ್ ಹರ್ ಸೆಲ್ಫ್? ಅವರು ಬೇರೆಯವ್ರು ಯಾರು ಹಾಕೊಂಡಿದ್ ನೋಡಿ ಚೆನ್ನಾಗಿರುತ್ತೆ ನಮ್ಗೆ ಅಂತ ತಗೋತಾರೆ. ತಗೊಂಡವ್ರು ಹಾಕೊಂಡಾಗ ಬೇರೆಯವರು ಕಂಡ್ರೆ ಚೆನ್ನಾಗಿ ಅವ್ರಿಗೆ ಕಾಣಲ್ಲ. ಬೇಸಿಕಲಿ ನಮ್ಮ ಅಪ್ಪ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಬರೋದಿಕ್ಕೆ ನಾನು ಅವ್ರಿಗೆ ಹ್ಯಾಪಿ ಫಾದರ್ಸ್ ಡೇ ಅಂತ ವಿಶ್ ಮಾಡ್ತಾ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ 3 ಗಿಫ್ಟ್ಸ್ ಕೊಡ್ತಾ ಇದ್ದೀನಿ. ಓ, ಜಿರಾಫೆನಾ ಇದು? ನಿಂಗೆ ಗೊತ್ತಾಗ್ಲಿಲ್ವಾ? ನಾ ಕೈ ಅನ್ಕೊಂಡ್ಬಿಟ್ಟಿದ್ದೀನಿ. ಕೈಯಿಂದಾನೆ ಜಿರಾಫೆ ಮಾಡಿರೋದು. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ದ ನ್ಯೂ ಸೀಸನ್ ಆಫ್ ರಮ್ಯಾ and Ramapriya will be dropping soon. So if you have not subscribed, please subscribe. Thank you.